ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾರ್ತಿಕ್ ಫ್ರಮ್ ಕಾರ್ತಿಕ್ ಲಾಕ್ಟಿಕ್ ಕಡೆಯಿಂದ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವ್ಯಾಟ್ ಅಂದ್ರೆ ಏನು, ವೋಲ್ಟ್ ಅಂದ್ರೆ ಏನು, ಮತ್ತೆ ಆಂಪ್ ಅಂದ್ರೆ ಏನು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಈ ಒಂದು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇನ್ನು ಮೊದಲನೇದಾಗಿ ವ್ಯಾಟ್ ಬಗ್ಗೆ ನೋಡೋಣ. ನಾನು ಜಾಸ್ತಿ ಸೈಂಟಿಫಿಕಲ್ ಆಗಿ ಏನು ಹೇಳೋಣ, ಸಿಂಪಲ್ ಆಗಿ ಹೇಳಿ ಅರ್ಥ ಮಾಡಿಸ್ತೀನಿ ನಿಮಗೆ. ವ್ಯಾಟ್ ಅಂದರೆ ಸಿಂಪಲ್, ವೋಲ್ಟ್ ಇಂಟು ಆಂಪ್ ಇಸ್ ಈಕ್ವಲ್ ಟು ವ್ಯಾಟ್. ಅಂದರೆ ವೋಲ್ಟ್ನು ಮತ್ತು ಆಂಪ್ನ ಮಲ್ಟಿಫಿಕೇಶನ್ ಮಾಡಿದ್ರೆ ಬರುವ ಉತ್ತರನೇ ವ್ಯಾಟು. ಎಕ್ಸಾಂಪಲ್ಗೆ 44 ವ್ಯಾಟ್ನ ಒಂದು ಚಾರ್ಜರ್ ಅಡಾಪ್ಟರ್ನ ತಗೊಳ್ಳೋಣ, ಮೊಬೈಲ್ ಚಾರ್ಜರ್ ಅಡಾಪ್ಟರು. ನೀವು ಇದರಲ್ಲಿ ನೋಡ್ಬೋದು 11 ವೋಲ್ಟ್ ಹಾಗೂ 4 ಆಂಪ್ನ ಒಂದು ಅಡಾಪ್ಟರ್. ಇದು 11 ವೋಲ್ಟ್ ಇಂಟು 4 ಆಂಪ್ ಇಸ್ ಈಕ್ವಲ್ ಟು 44 ವ್ಯಾಟ್. ಸೊ ಅರ್ಥ ಆಗಿದೆ ಅನ್ಕೊಂಡಿರ್ತೀನಿ. ಇವಾಗ ಆಂಪ್ ಮತ್ತೆ ವೋಲ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಎಕ್ಸಾಂಪಲ್ಗೆ ಒಂದು ಬ್ಯಾಟ್ರಿ ತಗೊಳ್ಳೋಣ, ಒಂದು ಬೈಕ್ನ ಬ್ಯಾಟ್ರಿ. ಅದು 12 ವೋಲ್ಟ್ ಪವರ್ ಸಪ್ಲೈ ಆಗುತ್ತೆ ಒಂದು ಬೈಕ್ನ ಬ್ಯಾಟ್ರಿ. ಆ ಒಂದು ಬ್ಯಾಟ್ರಿ ಬಂದು 4 ಆಂಪ್ ಬ್ಯಾಟ್ರಿ, ಅದು 12 ವೋಲ್ಟ್ನ ಸಪ್ಲೈ ಮಾಡುತ್ತೆ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬ್ಯಾಟ್ರಿ ಅನ್ನೋದು ವಾಟರ್ ಟ್ಯಾಂಕ್. ಆ ಒಂದು ಬ್ಯಾಟ್ರಿ ಅನ್ನೋದು ವಾಟರ್ ಟ್ಯಾಂಕು. 12 ವೋಲ್ಟ್ ಪವರ್ ಅನ್ನೋದು ಸ್ಪೀಡು. ಆ ಒಂದು ವಾಟರ್ ಅನ್ನೋದು ಆ ಒಂದು ಸ್ಟೋರೇಜ್ ಇಂದ ಫ್ಲೋ ಆಗುವಂತ ಸ್ಪೀಡು 12. ಮತ್ತೆ ಆ 4 ಆಂಪ್ ಅನ್ನೋದು ಆ ಒಂದು ವಾಟರ್ ಟ್ಯಾಂಕ್ ಅಲ್ಲಿ 4 ಲೀಟರ್ ಇದೆ. 4 ಲೀಟರ್ ಆ ಒಂದು 12 ಸ್ಪೀಡಲ್ಲಿ 4 ಲೀಟರ್ ಎಷ್ಟು ಒಂದು 2 ಅವರಲ್ಲಿ ಖಾಲಿ ಆಗಿ ಬರುತ್ತೆ. ಆ 12 ಸ್ಪೀಡಲ್ಲಿ ಆ ಒಂದು 4 ಲೀಟರ್ ಅನ್ನೋದು 12 ಸ್ಪೀಡಲ್ಲಿ ಒಂದು 2 ಅವರಲ್ಲಿ ಖಾಲಿ ಆಗಿ ಬರುತ್ತೆ. ಸೊ 4 ಆಂಪು. ಅದೇ 8 ಆಂಪು ಅಂದ್ರೆ 8 ಲೀಟರ್ ಇದ್ರೆ ಒಂದು 4 ಅವರು ಅಂದ್ರೆ ಒಂದು 2 ಅವರ್ ಎಕ್ಸ್ಟ್ರಾ ಬ್ಯಾಕಪ್ ಬರುತ್ತೆ, ಎಕ್ಸ್ಟ್ರಾ ಫ್ಲೋ ಆಗುತ್ತೆ. ಬ್ಯಾಟ್ರಿಯಲ್ಲಿ 4 ಆಂಪಲ್ಲಿ 2 ಅವರ್ ಬ್ಯಾಕಪ್ ಬರ್ತಾ ಇದ್ರೆ 8 ಆಂಪ್ದು 4 ಅವರ್ ಬ್ಯಾಕಪ್ ಬರುತ್ತೆ. ಸೊ ಹಾಗೆ ಅರ್ಥ ಆಗಿರ್ಬೋದು ಆಂಪ್ ಅಂದ್ರೆ ಏನು, ವೋಲ್ಟ್ ಅಂದ್ರೆ ಏನು ಅಂತ. ಸೊ ಆಂಪ್ ಅನ್ನೋದು ಸ್ಟೋರೇಜು ಎಷ್ಟು ಇದೆ. ಸೇಮ್ ಬ್ಯಾಟ್ರಿಲಿ ವೋಲ್ಟೇಜ್ ಅನ್ನೋದು ಸೇಮ್ ಸ್ಪೀಡು, 12 ವೋಲ್ಟ್ ಅನ್ನೋದು ಸೇಮ್, ಬಟ್ ಆಂಪ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಆಗ್ತಾ ಬ್ಯಾಕಪ್ ಜಾಸ್ತಿ ಆಗುತ್ತೆ. ಸೊ 4 ಆಂಪ್ ಇದ್ರೆ 2 ಅವರ್ ಸಿಗುತ್ತೆ. ಅದೇ 8 ಆಂಪ್ ಇದ್ರೆ 4 ಅವರ್ ಸಿಗುತ್ತೆ. ಅದೇ 16 ಅವರ್ ಇದ್ರೆ 8 ಅವರ್ ಬ್ಯಾಕಪ್ ಸಿಗುತ್ತೆ. ಸೊ ನಿಮ್ಗೆ ಇವಾಗ ಅರ್ಥ ಆಗಿರ್ಬೋದು ಈ ವೋಲ್ಟ್ ಅಂದ್ರೆ ಏನು, ಆಂಪ್ ಅಂದ್ರೆ ಏನು ಅಂತ. ಸೊ ಇನ್ನೊಂದ್ಸಲ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಆಂಪ್ ಅಂದ್ರೆ ಕೆಪಾಸಿಟಿ, ಎಷ್ಟು ಸ್ಟೋರೇಜ್ ಇದೆ ಅನ್ನೋದು ಆಂಪ್. ವೋಲ್ಟ್ ಅಂದ್ರೆ ಆ ಒಂದು ಸ್ಪೀಡು, ಪವರ್ ಎಷ್ಟು ಫ್ಲೋ ಆಗುತ್ತೆ ಅನ್ನೋದು ಈ ಒಂದು ವೋಲ್ಟು. ಎಷ್ಟು ಸ್ಪೀಡಲ್ಲಿ ಫ್ಲೋ ಆಗುತ್ತೆ ಅನ್ನೋದು ವೋಲ್ಟು, ಎಷ್ಟು ಕೆಪಾಸಿಟಿ ಇದೆ, ಎಷ್ಟು ಸ್ಟೋರೇಜ್ ಇದೆ ಅನ್ನೋದು ಆಂಪು. ಸೊ ಸಿಂಪಲ್ ಆಗಿ ತಿಳ್ಕೊಳ್ಳಿ, ಆಂಪ್ ಇಸ್ ಸ್ಟೋರೇಜ್, ವೋಲ್ಟ್ ಇಸ್ ಸ್ಪೀಡು. ಸೊ ಇಷ್ಟೇ. ಇನ್ನು ಈ ಒಂದು ಆಂಪ್ ಅಂದ್ರೇನು, ವ್ಯಾಟ್ ಅಂದ್ರೇನು, ವೋಲ್ಟ್ ಅಂದ್ರೇನು ಅಂತ ನಿಮಗೆ ಗೊತ್ತಾಗಿದೆ ಅನ್ಕೊಂಡಿರ್ತೀನಿ. ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ.